ಉಪಸ್ಥಿತರಿರುವಂತಹ ಓಂ ಫ್ರೆಂಡ್ಸ್ ಕ್ಲಬ್ ಕಚೇರಿಗಳ ಎಲ್ಲ ಬಂಧುಗಳೇ, ಬಂಟ್ವಾಳ ಜಯರಾಮಾಚಾರ್ಯರವರ ಕುಟುಂಬಸ್ಥರೇ, ನಿಮಗೆ ದಿವಂಗತ ಅಂತ ಹೇಳಲಿಕ್ಕೆ ನಾಳೆಗೆ ಹೊರಡುತ್ತಿಲ್ಲ. ಯಾಕಂತ ಹೇಳಿದ್ರೆ ಯಕ್ಷರಂಗದಲ್ಲಿ ಈ 4 ಕಂಬಗಳ ಮಧ್ಯೆ ಲಕ್ಷಾನುಗಟ್ಟಲೆ ಜನರನ್ನು ನಗಿಸಿ ನಮಗೆ ಈಗಲೂ ವಿಡಿಯೋಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ಒಂದು ಹಾಸ್ಯ ಅಂದರೆ ಯಾವ ರೀತಿ ಇರಬೇಕು, ರಂಗದಲ್ಲಿ ಯಾವ ರೀತಿ ಮೆರೆಯಬೇಕು, ಒಂದು ಜವಾಬ್ದಾರಿಯುತ ಹಾಸ್ಯವನ್ನು ಯಾವ ರೀತಿ ಜನಗಳಿಗೆ ಮುಟ್ಟಿಸಬೇಕು, ಜನಗಳು ನಗ್ತಾರೆ ಅಂತ ಹೇಳಿ ಯಾವ ರೀತಿಯೂ ಹಾಸ್ಯವನ್ನು ಮಾಡಿ ನಗಿಸುವಂತ ವ್ಯಕ್ತಿ ಜಯರಾಮಾಚಾರ್ಯ ಅಲ್ಲ. ಪೌರಾಣಿಕಕ್ಕೆ ಎಲ್ಲೂ ತೊಡಕಾಗದ ಹಾಗೆ ಒಂದು ರಂಗದ ಮರ್ಯಾದೆಯನ್ನು ಕಾಪಾಡಿಕೊಂಡು ನಗಿಸುವಂತ ಒಬ್ಬ ಏಕೈಕ ಹಾಸ್ಯ ಕಲಾವಿದರಂತ ಹೇಳಿದ್ರೆ ಅದು ಬಂಟ್ವಾಳ ಜಯರಾಮಾಚಾರ್ಯರು. ನಾವು ಯಕ್ಷರಂಗದ ಅಭಿಮಾನಿಗಳಾಗಿ ಕಲಾವಿದಗಳಾಗಿ ಯಾವತ್ತೂ ಬಂಟ್ವಾಳ ಜಯರಾಮಾಚಾರ್ಯರವರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಮಹಾನ್ ಪುರುಷರನ್ನು ಕಳ್ಕೊಂಡಿದ್ದೇವೆ. ಇವತ್ತೊಂದು ನಮ್ಮ ಭುವನೇಶ್ವರನ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸ, ಇದು ಅತ್ಯುತ್ತಮವಾದ ಕೆಲಸ ಎಂಬುದಾಗಿ ನಾನು ಭಾವಿಸ್ತೇನೆ. ಆ ಕುಟುಂಬಕ್ಕೆ 2 ಮಕ್ಕಳಿದ್ದಾರೆ ಅವರಿಗೆ. ಅವರ ಮೂಲಕ ಆದರೂ ಆ ತಾಯಿ ಇನ್ನು ಮುಂದೆ ಸಂತೋಷ ಅನುಭವಿಸುವ ಹಾಗಾಗಲಿ. ಅವರೊಂದು ಮನೆ ಕಟ್ಟುವ ಒಂದು ಯೋಚನೆಯಲ್ಲಿದ್ದಾರೆ. ನಮ್ಮ ಪಟ್ಲ ಫೌಂಡೇಶನ್ ಅದಕ್ಕೆ ಸದಾ ಸಿದ್ಧವಾಗಿದೆ. ಅವರಿಗೆ ಒಂದು ಜಾಗದ ವ್ಯವಸ್ಥೆ ಆದರೆ ಖಂಡಿತ ನಮ್ಮ ಯಕ್ಷದೇವ ಪಟ್ಲ ಫೌಂಡೇಶನ್ ಆ ಮೂಲಕ ನಾವು ಮನೆಯನ್ನು ಕಟ್ಟಿಕೊಡ್ತೇವೆ. ನಮ್ಮ ಭುವನೇಶ್ವರನ ಕೂಡ ಈಗ ಅದೇ ಮಾತನ್ನು ಹೇಳಿದರು. ಆ ಮನೆ ಕಟ್ಟಲಿಕ್ಕೆ ನನ್ನ ಸಹಾಯ ಕೂಡ ನಾನು ಖಂಡಿತವಾಗಿ ಅದಕ್ಕೆ ಮಾಡ್ತೇನೆ ಎಂಬುದಾಗಿ ಭುವನೇಶ್ವರನ ಕೂಡ ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಖಂಡಿತವಾಗಿಯೂ ನಿಮ್ಮ ಜೊತೆ ಇದ್ದೇವೆ ಅಂತ ಈ ಮೂಲಕ ಹೇಳಪಡಿಸುತ್ತಾ, ಭುವನೇಶ್ವರನ ಬಗ್ಗೆ ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಸತತ 5 ವರ್ಷಗಳಿಂದ ನಮ್ಮ ಪಾವಂಜಿ ಮೇಳದ ಯಕ್ಷಗಾನವನ್ನು ಮಾಡಿಸುವುದರ ಜೊತೆಗೆ ಎಷ್ಟೋ ವರ್ಷಗಳಿಂದ ಯಕ್ಷಗಾನ ಕಾರ್ಯಕ್ರಮ ಆಗಲಿ ಯಾವುದೇ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೈಂಕರ್ಯದಲ್ಲಿ ಸೇಸಪ್ಪ ಕೋಟೆ ಅಂತ ಹಿಡಿದು ಅವರನ್ನು ಇದೇ ವೇದಿಕೆಯಲ್ಲಿ ನಾವು ಅವರಿಗೆ ರಾಜ್ಯೋತ್ಸವ ಸಿಕ್ಕಿದಾಗ ನಾವು ಗೌರವಿಸಿದ್ದೆವು. ಇವತ್ತು ಅವರು ನಮ್ಮ ಜೊತೆ ಇಲ್ಲ. ನಾನು ಪ್ರತಿ ಬಾರಿ ಭುವನೇಶ್ವರನ ಮುಖವನ್ನು ನೋಡುವಾಗ ನನಗೆ ಅವರ ತಂದೆಯವರ ನೆನಪು ಭಾಗಿಯಾಗುತ್ತೆ. ನಮ್ಮಂತಹ ಮಕ್ಕಳನ್ನು ಯಾವತ್ತೂ ಪೋಷಿಸಿದವರು, ಸಲಹಿದವರು, ಧಾರ್ಮಿಕ ಮುಖಂಡರಾಗಿ, ಸಮಾಜಮುಖಿಯಾಗಿ, ಸಮಾಜದ ಒಬ್ಬ ದೊಡ್ಡ ದಾನಿಯಾಗಿ ಸಮಾಜದಲ್ಲಿ ನಮ್ಮ ಎಲ್ರಿಗೂ ಚಿರಪರಿಚಿತರು, ನಮಗೆ ಆದರ್ಶಪ್ರಾಯರಾದಂತಹ ದಿವಂಗತ ಸೇಸಪ್ಪ ಕೋಟೆ ಅವರನ್ನು ಕೂಡ ಈ ಮೂಲಕ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಭುವನೇಶ್ವರನ ಈಗ ನಮಗೆಲ್ಲರಿಗೂ ಬಹಳ ಆತ್ಮೀಯರು. ಪ್ರತಿ ವರ್ಷ ನಮ್ಮ ಪಾವಂಜಿ ಮೇಳದ ಯಕ್ಷಗಾನವನ್ನು ಆಡಿ ಇಲ್ಲಿ ಈ ಓಂ ಫ್ರೆಂಡ್ಸ್ ಕ್ಲಬ್ ಎಲ್ಲ ಸದಸ್ಯರುಗಳನ್ನು ಒಳಗೊಂಡಂತೆ ಇಲ್ಲಿ ನಿಮಗೆ ಆಡಿ ತೋರಿಸ್ತಾ ಇದ್ದಾರೆ. ಆ ಸುಬ್ರಹ್ಮಣ್ಯೇಶ್ವರನ ನಾಗದೇವರ ಪೂಜೆ. ಸುಬ್ರಹ್ಮಣ್ಯ ಅಂದರೆ ನಿಮ್ಗೆ ಗೊತ್ತು, ನಾಗದೇವರು. ಅದರಲ್ಲೂ ಸುಬ್ರಹ್ಮಣ್ಯ, ಪಾವಂಜೆ, ನಾಗನಿಗೆ ಒಂದು ಪ್ರಸಿದ್ಧವಾದ ಕ್ಷೇತ್ರಗಳು. ಎಷ್ಟು ಅಲ್ಲಿ ನಾಗನ ತರವಾದ ಪೂಜೆ ಆಗ್ತದೆ ಎನ್ನುವುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೂ ನಾವು ಸೇರಿ ಒಂದು ನಾಗದೇವರಿಗೆ ದೊಡ್ಡ ಪೂಜೆ ಮಾಡಿದಂತಹ ಫಲ. ನಮ್ಮ ಗುರುಗಳೇ ಹೇಳ್ತಾ ಇದ್ರು, ಪಾವಂಜಿ ಮೇಳದ ಯಕ್ಷಗಾನ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ತನ್ನ ಬೇರೆಯೇ ಆದ ಒಂದು ಅರ್ಥ ಇದೆ. ದೇವಿ ಮಾತ್ಮ ಆಡಿಸಿದ್ರೆ ಒಂದು ದೇವಿಯನ್ನೇ ಆ ದುರ್ಗಾ ಪೂಜೆಯನ್ನು ಮಾಡಿಸಿದಂತಹ ಫಲ. ಇಲ್ಲಿ ಸುಬ್ರಹ್ಮಣ್ಯನ ಸೇವೆ ಮಾಡಿಸುವುದರಿಂದ ನಮ್ಮ ಗುರುಗಳೇ ಹೇಳಿದ ಮಾತು, ನಾನೇ ಹೇಳುವ ಮಾತಲ್ಲ, ನಾಗಮಂಡಲ ಮಾಡಿಸಿದಂತಹ ಪುಣ್ಯ ಇದೆ ಅಂತ. ಇವತ್ತು ಎಲ್ಲರೂ ಆ ಪುಣ್ಯಕ್ಕೆ ನಾವು ಭಾಜನರಾಗಿದ್ದೇವೆ. ಸುಬ್ರಹ್ಮಣ್ಯೇಶ್ವರನ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಆ ನಾಗದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಇಲ್ಲಿಗೆ ಯಾರೆಲ್ಲ ಸಹಕಾರ ನೀಡಿದ್ದೀರಾ ನಿಮ್ಗೆ ಎಲ್ರಿಗೂ ಆ ನಾಗದೇವರ ಅನುಗ್ರಹ ಸಿಗ್ಲಿ, ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಸಿಗ್ಲಿ ಎಂಬ ನಾವು ಆಶಿಸುತ್ತಾ, ದಯವಿಟ್ಟು ನಮ್ಮ ಪಾವಂಜಿ ಕ್ಷೇತ್ರದ ಟ್ರಸ್ಟಿಗಳು ಒಮ್ಮೆ ವೇದಿಕೆಗೆ ಬರಬೇಕು. ಸದಾನಂದರಾಯರು ನಮ್ಮ ಜೊತೆ ಇದ್ದಾರೆ. ಪಾವಂಜಿ ದೇವಸ್ಥಾನದ ಟ್ರಸ್ಟಿಗಳು ಸತತ 5 ವರ್ಷಗಳಿಂದ ನಾವು 5ನೇ ವರ್ಷ ಪಾವಂಜಿ ಮೇಳ ಹೊರಟು ಸತತ 5 ವರ್ಷಗಳಿಂದ ನಮ್ಮ ಭುವನೇಶ್ವರನ ನೇತೃತ್ವದಲ್ಲಿ ಓಂ ಫ್ರೆಂಡ್ಸ್ ಕ್ಲಬ್ ಇಲ್ಲಿ ನಮ್ಮ ಈ ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡ್ತಾ ಇದೆ. ಕ್ಷೇತ್ರದ ವತಿಯಿಂದ ಅಧ್ಯಕ್ಷರಾದ ಭುವನೇಶ್ವರನನ್ನು ಗೌರವಿಸಬೇಕಾಗಿ ಈ ಮೂಲಕ ನಮ್ಮ ಟ್ರಸ್ಟಿಗಳಲ್ಲಿ ಕೇಳ್ತಾ ಇದ್ದಾರೆ. ಭುವನೇಶ್ವರ ದಯವಿಟ್ಟು ಜೋರಾದ ಬೀಜಪಾಳೆ ಕ್ಷೇತ್ರದ ಪ್ರಸಾದ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಭುವನೇಶ್ವರನಿಗೂ ಇಡೀ ತಂಡಕ್ಕೂ ಇವತ್ತು ಕಾರ್ಯಕ್ರಮವನ್ನು ನೋಡಿದವರಿಗೆ ಎಲ್ರಿಗೂ ಸಿಗಲಿ ಎಂಬುದಾಗಿ ಆಶಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.